ಈ ಬಾರಿಯ ಮಳೆಗಾಲ ಭತ್ತ ಕೃಷಿಯ ಮೇಲೆ ವಿಪರೀತ ಪರಿಣಾಮಗಳನ್ನು ಉಂಟು ಮಾಡಿದೆ. ಕರಾವಳಿಯ ಪ್ರಮುಖ ಬೆಳೆ ಭತ್ತದ ಬೆಳೆ. ಈ ವರ್ಷ ಸಾಕಷ್ಟು ಪ್ರಮಾಣದಲ್ಲಿ ಭತ್ತದ ಬೆಳೆ ಕಡಿಮೆ ಕೂಡ ಆಗಿರುವಂಥದ್ದು. ನಾನೊಂದು ಭತ್ತದ ಗದ್ದೆಯ ಸಮೀಪ ಬಂದು ನಿಮಗೆ ಭತ್ತದ ಗದ್ದೆಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ತೋಟದ ಮಧ್ಯೆ ಇರುವಂಥ ಈ ಭತ್ತದ ಗದ್ದೆ ತುಂಬ ಹಸನಾಗಿ ಬೆಳೆ ಆಗಿದೆ. ಇದು ಬಹಳ ರಿಸ್ಕ್ ತಗೊಂಡು ರೈತರು ಮಾಡಿದಂತಹ ಬೆಳೆ ಅಂತಲೇ ಹೇಳಬೇಕು. ಈ ಬಾರಿ ಸಾಕಷ್ಟು ಮಳೆಯ ಕೊರತೆ ಇತ್ತು. ನಾವು ಜೂನ್ ತಿಂಗಳ ಲೆಕ್ಕಾಚಾರವನ್ನು ತೆಗೆದುಕೊಳ್ಳೋದಾದರೆ ಜೂನ್ ತಿಂಗಳ ಅಂತ್ಯ ಭಾಗಕ್ಕೆ ಮುಂಗಾರು ಮಳೆಯನ್ನು ಅವಲಂಬಿಸಿಯೇ ಒಂದು ಮುಂಗಾರಿನ ಭತ್ತದ ಕೃಷಿಯನ್ನು ಮಾಡುವಂಥದ್ದು. ಆ ಸಂದರ್ಭದಲ್ಲಿ 50% ಮಳೆಯ ಕೊರತೆ ಆಗಿತ್ತು. 50 ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಅಷ್ಟೊಂದು ಮಳೆಯ ಕೊರತೆ ಯಾವತ್ತೂ ಕೂಡ ಆಗಿದ್ದು ಇಲ್ಲ. ಕೃಷಿಕರಿಗೆ ಇದೊಂದು ಭಾರಿ ದೊಡ್ಡ ತಲೆನೋವಾಗಿತ್ತು. ಹಾಗೂ ಹೀಗೂ ಕಷ್ಟಪಟ್ಟು ಬೇರೆ ಬೇರೆ ನೀರಿನ ಅವಲಂಬನೆಗಳನ್ನು ನೋಡಿಕೊಂಡು ಒಂದಿಷ್ಟು ಜನ ಬಿತ್ತನೆಯನ್ನು ಮಾಡಿದರು. ಇನ್ನು ಜುಲೈ ತಿಂಗಳ ವಿಚಾರಕ್ಕೆ ನಾವು ಬರೋದಾದರೆ ಜುಲೈ ತಿಂಗಳಲ್ಲಿ ಸಾಕಷ್ಟು ಉತ್ತಮ ಅನ್ನಿಸಬಹುದಾದ ಮಳೆ ಆಗಿತ್ತು. ಸುಮಾರು 27% ಕೊರತೆ ಮಳೆಯದ್ದು ಇದ್ದರೂ ಕೂಡ ತಕ್ಕ ಮಟ್ಟಿಗೆ ಕೆಲವು ರೈತರು ರಿಸ್ಕ್ ತೆಗೆದುಕೊಂಡು ಏನು ಭತ್ತದ ಬಿತ್ತನೆಯನ್ನು ಮಾಡಿದ್ರು ಅವರಿಗೆ ಒಂದು ರೀತಿಯ ಫಲವನ್ನು ಕೊಡ್ತಾ ಇದೆ ಈ ಬಾರಿ ಕೃಷಿ. ನಾವು ನೋಡ್ಬೋದು ಯಾವ ರೀತಿ ತುಂಬ ಚೆನ್ನಾಗಿ ಆ ಒಂದು ಪೈರು ನಮಗೆ ಕಂಡು ಬರ್ತಾ ಇದೆ ಅಂತ. ಬುಡದಲ್ಲಿ ನೀರು ಕೂಡ ಸಾಕಷ್ಟು ನಿಂತಿರುವುದನ್ನು ನೋಡ್ಬೋದು. ಇದು ಒಂದು ಸಮತೋಲಿತ ಮಳೆ ಅಂತೇಳಿ ಕೃಷಿ ಇಲಾಖೆ ಹೇಳುತ್ತೆ. ಮತ್ತು ರೈತರು ಕೂಡ ತಮ್ಮ ಅನುಭವದಿಂದ ಈ ಬಾರಿ ಆಗಿರುವಂಥದ್ದು ಒಂದು ಸಮತೋಲಿತ ಮಳೆ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದರೆ ವಿಪರೀತವಾದ ಮಳೆ ಬರುವಂಥದ್ದು, ನೆರೆ ಬರುವಂಥದ್ದು, ಭತ್ತದ ಗದ್ದೆಗೆ ಹಾಕಿದ ರಸಗೊಬ್ಬರವೆಲ್ಲ ಕೊಚ್ಚಿ ಹೋಗುವಂಥದ್ದು, ಈ ರೀತಿಯ ಅನಾಹುತಗಳಾಗದೆ ಏನು ಗೊಬ್ಬರವನ್ನು ಹಾಕಿದ್ದಾರೆ ಅದು ಸಮತೋಲಿತವಾಗಿ ಗದ್ದೆಗೆ ಈ ಬಾರಿ ಸಿಕ್ಕಿರುವುದರಿಂದ ಉತ್ತಮ ಸಕಾಲದಲ್ಲಿ ರಿಸ್ಕ್ ತೆಗೆದುಕೊಂಡು ಬಿತ್ತನೆ ಮಾಡಿದವರಿಗೆ ತಕ್ಕ ಮಟ್ಟಿಗೆ ಒಳ್ಳೆಯ ಬೆಳೆ ಈ ಬಾರಿ ಬರಬಹುದು ಅನ್ನುವಂಥ ನಿರೀಕ್ಷೆ ಇರುವಂಥದ್ದು. ಆ ರೀತಿ ಹಸನಾಗಿ ಬೆಳೆದು ನಿಂತಿರುವಂಥ ಭತ್ತದ ಗದ್ದೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಆಗಸ್ಟ್ ತಿಂಗಳ ವಿಚಾರಕ್ಕೆ ಬರೋದಾದರೆ ಆಗಲೂ ಕೂಡ ಕೆಲವರು ರಿಸ್ಕ್ ತೆಗೆದುಕೊಂಡು, ಅಂದರೆ ಯಾವಾಗಲೂ ಮಾಡುವ ಏನು ಬಿತ್ತನೆ ಇದೆ ಬೀಜ, ಅದಕ್ಕೆ ಹೊರತಾಗಿ ಶೀಘ್ರವಾಗಿ ಫಸಲನ್ನು ಕೊಡುವಂಥ ಬೀಜವನ್ನು ಬಿತ್ತನೆ ಮಾಡಿದರು. ಆಗಸ್ಟ್ ತಿಂಗಳಲ್ಲಿ ಈಗ ವಾಡಿಕೆಯ ಮಳೆಗಿಂತ ಸುಮಾರು 10% ಹೆಚ್ಚಿನ ಮಳೆಯೇ ಆಗಿದೆ. ಸುಮಾರು 560 ಮಿಲಿಮೀಟರ್ ಬರೋದಿದ್ದರೆ ಸುಮಾರು 600 ಮಿಲಿಮೀಟರ್ವರೆಗೆ ಮಳೆ ಆಗಿದೆ. ಆಗಸ್ಟ್ ತಿಂಗಳಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆ ಆಗಿರುವಂಥದ್ದು ಮತ್ತು ಸಮತೋಲಿತವಾದ ಮಳೆ ಬಂದಿರುವಂಥದ್ದು. ವಿಪರೀತವಾದ ಮಳೆ ಬಂದು ಬೆಳೆ ನಾಶ ಆಗುವಂಥ ಸಂದರ್ಭ ಈ ಬಾರಿ ಇರಲಿಲ್ಲ. ರಿಸ್ಕ್ ತೆಗೆದುಕೊಂಡು ಯಾರು ಈ ಸಲ ಕೃಷಿಯನ್ನು ಮಾಡಿದ್ದಾರೆ ಅವರಿಗೆ ಕೃಷಿ ಕೈ ಹಿಡಿತಾ ಇದೆ. ಆದರೆ ತಮಗೆ ಬೇಡ ಈ ಸಲ ಮಳೆಯೇ ಇಲ್ಲ ಅಂತ ಯಾರು ಬಿತ್ತನೆ ಮಾಡಿಲ್ಲ ಅವರು ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು, ಸುಮಾರು 35,000 ಹೆಕ್ಟೇರ್ನಷ್ಟು ಭತ್ತದ ಬೆಳೆಯನ್ನು ಉಡುಪಿ ಜಿಲ್ಲೆಯಲ್ಲಿ ಬೆಳಿಬೇಕು ಅನ್ನುವಂಥದ್ದು ಉದ್ದೇಶ. ಈ ಬಾರಿ ಕೇವಲ 22,000 ಹೆಕ್ಟೇರ್ ಮಾತ್ರ ಭತ್ತದ ಒಂದು ಬಿತ್ತನೆ ಆಗಿರುವಂಥದ್ದು. ಸಾಕಷ್ಟು ಕೊರತೆಗಳು ಕೂಡ ನಮಗೆ ಇಲ್ಲಿ ಫಸಲು ಬರುವ ಹೊತ್ತಿಗೆ, ಕಟಾವಿನ ಹೊತ್ತಿಗೆ ಭಾಳಷ್ಟು ಕೊರತೆಗಳು ಕೂಡ ಆಗಬಹುದು ಅಂತ. ಇದರ ಪರೋಕ್ಷ ಪರಿಣಾಮಗಳನ್ನು ನಾವು ಈಗಾಗಲೇ ಅಕ್ಕಿಯ ದರದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಕೇವಲ ಕರಾವಳಿ ಅಂತೇಳಿ ಅಲ್ಲ, ದೇಶದ ಬೇರೆ ಬೇರೆ ಭಾಗಗಳಿಂದ ಆಮದು ಕೂಡ ಇಲ್ಲಿಗೆ ಮಾಡಿಕೊಳ್ಳಲಾಗುತ್ತೆ. ನಾವು ಇಲ್ಲಿ ಕುಚ್ಚಿಗೆ ಅಕ್ಕಿಯನ್ನು ಹೆಚ್ಚಾಗಿ ಬಳಸ್ತಾರೆ. ಊರದ ಕಜೆ ಅಂದರೆ ಒಂದು ಪಾಲಿಶ್ ಆದಂತಹ ಕುಚ್ಚಿಗೆ ಅಕ್ಕಿಯ ದರ ಪ್ರತಿ ಕೆಜಿಗೆ ಸುಮಾರು 7 ರೂಪಾಯಿಯಷ್ಟು ಈಗಾಗಲೇ ಹೆಚ್ಚಳ ಆಗಿದೆ. 7 ರೂಪಾಯಿ ಪ್ರತಿ ಕೆಜಿಗೆ. 58 ರೂಪಾಯಿ ಇದ್ದದ್ದು 64-65 ರೂಪಾಯಿವರೆಗೂ ಕೂಡ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಸೋನಾ ಮಸೂರಿ ಇದು ಬೇರೆ ಕಡೆಯಿಂದ ತರಿಸ್ಕೊಳ್ಳುವಂಥದ್ದು ಇಲ್ಲಿಗೆ ನಾವು ಆಂಧ್ರ, ಉತ್ತರ ಕರ್ನಾಟಕ ಭಾಗದಿಂದ. 38 ರೂಪಾಯಿ ಇದ್ದಂತಹ ಸೋನಾ ಮಸೂರಿಯ ದರ 58 ರೂಪಾಯಿವರೆಗೂ ಕೂಡ ಏರಿಕೆಯಾಗಿದೆ ಅನ್ನುವಂಥದ್ದು ನಾವು ಮಾರುಕಟ್ಟೆಯಲ್ಲಿ ಆಗಿರುವಂಥ ವ್ಯತ್ಯಾಸವನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಬೇರೆ ಬೇರೆ ಭಾಗಗಳಲ್ಲಿ ಉಂಟಾಗಿರುವಂತಹ ಮಳೆಯ ಕೊರತೆ ಅದು ಕರಾವಳಿಯ ಮೇಲೂ ಕೂಡ ಪರಿಣಾಮವನ್ನು ಉಂಟು ಮಾಡಿದೆ. ಅಕ್ಕಿಯ ದರದಲ್ಲಿ ಈಗಾಗಲೇ ಅಂದರೆ ಸ್ಟಾಕ್ ಮಾಡಿಟ್ಟಿದ್ದಾರೆ. ಅಂದರೆ ಈ ಊರದ ಕಜೆ ಅಂದರೆ ಒಂದು ಪಾಲಿಶ್ ಆದಂತಹ ಕುಚ್ಚಿಗೆ ಅಕ್ಕಿಗೆ ಬೇಡಿಕೆ ಜಾಸ್ತಿ ಇರುವುದರಿಂದ ವರ್ಷ ಇಡೀ ಅದರ ಸಪ್ಲೈ ಬೇಕು ಅನ್ನುವಂಥ ಕಾರಣಕ್ಕೆ ಸ್ಟಾಕ್ ಮಾಡಿ ಇಟ್ಟಿರುವುದರಿಂದ ಸುಮಾರು 7 ರೂಪಾಯಿವರೆಗೆ ಪ್ರತಿ ಕೆಜಿಗೆ ದರ ಹೆಚ್ಚಳ ಆಗಿದೆ. ಸಾಮಾನ್ಯ ಕುಚ್ಚಿಗೆ ಅಕ್ಕಿಯ ದರವು ಕೂಡ ಪ್ರತಿ ಕೆಜಿಗೆ 1-2 ರೂಪಾಯಿಯಷ್ಟು ಜಾಸ್ತಿ ಆಗಿದೆ. ಸೋನಾ ಮಸೂರಿಯ ದರ ಅತಿ ಹೆಚ್ಚು ಜನ ಬಳಸುವಂಥ ಬೆಳ್ತಿಗೆ ಅಕ್ಕಿ ಸೋನಾ ಮಸೂರಿಯ ದರ, ವೈಟ್ ರೈಸ್ನ ದರ 38 ಇದ್ದದ್ದು 58 ರೂಪಾಯಿವರೆಗೂ ಕೂಡ ಪ್ರತಿ ಕೆಜಿಗೆ ಆಗಿದೆ. ಇದು ಈ ಬಾರಿಯ ಒಂದು ಬರದ ಸ್ಥಿತಿಯ ಪರೋಕ್ಷ ಪರಿಣಾಮ ಕರಾವಳಿಯ ಜನ ಎದುರಿಸ್ತಾ ಇರುವಂಥದ್ದು. ಏನೇ ಇರಲಿ ರಿಸ್ಕ್ ತೆಗೆದುಕೊಂಡು ಯಾರು ಬಿತ್ತನೆ ಮಾಡಿದ್ದಾರೆ ಅವರಿಗೆ ಈ ಬಾರಿ ಸಮತೋಲಿತ ಮಳೆಯ ಕಾರಣಕ್ಕೆ ಉತ್ತಮ ಬೆಳೆ ಆಗುವಂಥ ನಿರೀಕ್ಷೆ ಇದೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.